ಪ್ರಶ್ನೆ 1 ಕ್ಯೂಸೆಕ್ ಎಂದರೆ ಎಷ್ಟು ಲೀಟರ್ನಷ್ಟು ದ್ರವ 1 ಸೆಕೆಂಡಿಗೆ ಹರಿಯುವಂತದ್ದು? ಆಪ್ಷನ್ ಎ 500 ಲೀಟರ್, ಆಪ್ಷನ್ ಬಿ 1000 ಲೀಟರ್, ಆಪ್ಷನ್ ಸಿ 28.32 ಲೀಟರ್, ಆಪ್ಷನ್ ಡಿ 10 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 28.32 ಲೀಟರ ದ್ರವವು 1 ಸೆಕೆಂಡಿಗೆ ಹರಿಯುವ ಪ್ರಮಾಣವಾಗಿದೆ. ಪ್ರಶ್ನೆ 2 ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣವೇನು? ಆಪ್ಷನ್ ಎ ಆಕರ್ಷಕವಾಗಿರುವುದರಿಂದ, ಆಪ್ಷನ್ ಬಿ ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗದೂರ ಒಳಗೊಂಡಿದ್ದರಿಂದ ದೂರದಿಂದಲೇ ಗುರುತಿಸುವುದು ಸುಲಭ, ಆಪ್ಷನ್ ಸಿ ದೃಷ್ಟಿದೋಷವುಳ್ಳವರು ಸುಲಭವಾಗಿ ಗುರುತಿಸುತ್ತಾರೆ, ಆಪ್ಷನ್ ಡಿ ಪೊಲೀಸರ ಅಚ್ಚುಮೆಚ್ಚಿನ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣದ ಕಿರಣಗಳು ಹೆಚ್ಚು ತರಂಗದೂರ ಒಳಗೊಂಡಿದ್ದರಿಂದ ದೂರದಿಂದಲೇ ಗುರುತಿಸುವುದು ಸುಲಭ. ಪ್ರಶ್ನೆ 3 ಈ ಕೆಳಗಿನವುಗಳಲ್ಲಿ ಸಂಪತ್ತಿನ ಸಮಾನ ಹಂಚಿಕೆಯು ಯಾವ ಮೌಲ್ಯವನ್ನು ಸೂಚಿಸುತ್ತದೆ? ಆಪ್ಷನ್ ಎ ಪ್ರಜಾಪ್ರಭುತ್ವ, ಆಪ್ಷನ್ ಬಿ ವೈಜ್ಞಾನಿಕ ಮನೋಭಾವ, ಆಪ್ಷನ್ ಸಿ ಜಾತ್ಯತೀತತೆ, ಆಪ್ಷನ್ ಡಿ ಸಮಾಜವಾದ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಪತ್ತಿನ ಸಮಾನ ಹಂಚಿಕೆಯು ಸಮಾಜವಾದ ಮೌಲ್ಯವನ್ನು ಸೂಚಿಸುತ್ತದೆ. ಪ್ರಶ್ನೆ 4 ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿವೆ? ಆಪ್ಷನ್ ಎ ರಾಜ್ಯ ನಿರ್ದೇಶಕ ತತ್ವಗಳ ಮೌಲ್ಯ, ಆಪ್ಷನ್ ಬಿ ರಾಷ್ಟ್ರೀಯ ಮೌಲ್ಯ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಆಪ್ಷನ್ ಡಿ ಸಮಾಜವಾದಿ ಮೌಲ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಸಹಭಾಗಿತ್ವ. ಪ್ರಶ್ನೆ 5 ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ಏನನ್ನು ಸಾಧಿಸುತ್ತದೆ? ಆಪ್ಷನ್ ಎ ರಾಷ್ಟ್ರೀಯ ಭಾವೈಕ್ಯತೆ, ಆಪ್ಷನ್ ಬಿ ರಾಷ್ಟ್ರೀಯ ಭದ್ರತೆ, ಆಪ್ಷನ್ ಸಿ ಸಾಂಸ್ಕೃತಿಕ ಅಭಿವೃದ್ಧಿ, ಆಪ್ಷನ್ ಡಿ ವಿಶ್ವಾಸಾರ್ಹತೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಭಾವೈಕ್ಯತೆ. ಪ್ರಶ್ನೆ 6 ಭಾರತವು ಜಗತ್ತಿನ ಭೂವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶವಾಗಿದೆ. ಇದರ ವಿಸ್ತೀರ್ಣವು ಜಗತ್ತಿನ ವಿಸ್ತೀರ್ಣದಲ್ಲಿ ಡ್ಯಾಶ್ ರಷ್ಟಿದೆ? ಆಪ್ಷನ್ ಎ 18%, ಆಪ್ಷನ್ ಬಿ 7.8%, ಆಪ್ಷನ್ ಸಿ 10%, ಆಪ್ಷನ್ ಡಿ 2.4%. ಸರಿಯಾದ ಉತ್ತರ ಆಪ್ಷನ್ ಡಿ 2.4% ಆಕ್ರಮಿಸಿಕೊಂಡಿದೆ. ಪ್ರಶ್ನೆ 7 1 ನಾಟಿಕಲ್ ಮೈಲಿ ಎಂದರೆ ಎಷ್ಟು? ಆಪ್ಷನ್ ಎ 2.562 ಕಿಲೋಮೀಟರ್, ಆಪ್ಷನ್ ಬಿ 1.852 ಕಿಲೋಮೀಟರ್, ಆಪ್ಷನ್ ಸಿ 1.652 ಕಿಲೋಮೀಟರ್, ಆಪ್ಷನ್ ಡಿ 0.852 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ 1.852 ಕಿಲೋಮೀಟರ್. ಪ್ರಶ್ನೆ 8 ಭಾರತದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯಗಳಲ್ಲಿ ಕರ್ನಾಟಕ ಡ್ಯಾಶ್ ಸ್ಥಾನದಲ್ಲಿದೆ? ಆಪ್ಷನ್ ಎ 15, ಆಪ್ಷನ್ ಬಿ 6, ಆಪ್ಷನ್ ಸಿ 8, ಆಪ್ಷನ್ ಡಿ 11. ಸರಿಯಾದ ಉತ್ತರ ಆಪ್ಷನ್ ಸಿ 8ನೇ ಸ್ಥಾನ. ಪ್ರಶ್ನೆ 9 ಭಾಕ್ರಾನಂಗಲ್ ಅಣೆಕಟ್ಟನ್ನು ಈ ನದಿಗೆ ಕಟ್ಟಲಾಗಿದೆ? ಆಪ್ಷನ್ ಎ ಸಟ್ಲಜ್ ನದಿ, ಆಪ್ಷನ್ ಬಿ ಸಿಂಧೂ ನದಿ, ಆಪ್ಷನ್ ಸಿ ಮಹಾನದಿ, ಆಪ್ಷನ್ ಡಿ ನರ್ಮದಾ ನದಿ. ಸರಿಯಾದ ಉತ್ತರ ಆಪ್ಷನ್ ಎ ಸಟ್ಲಜ ನದಿಗೆ ಕಟ್ಟಲಾಗಿದೆ. ಪ್ರಶ್ನೆ 10 ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಕೊನೆಯ ವಿದೇಶಿಯರು ಯಾರು? ಆಪ್ಷನ್ ಎ ಡಚ್ಚರು, ಆಪ್ಷನ್ ಬಿ ಪೋರ್ಚುಗೀಸರು, ಆಪ್ಷನ್ ಸಿ ಫ್ರೆಂಚರು, ಆಪ್ಷನ್ ಡಿ ಗ್ರೀಕರು. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರೆಂಚರು. ಅವರು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿ ಭಾರತಕ್ಕೆ ಬಂದರು. ಪ್ರಶ್ನೆ 11 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಸ್ಲಿರಿಗೆ ಭಾಗವಹಿಸದಂತೆ ಕರೆ ನೀಡಿದವರು ಯಾರು? ಆಪ್ಷನ್ ಎ ರಹಮತ್ ಅಲಿ, ಆಪ್ಷನ್ ಬಿ ಮೌಸಿನ್ ಉಲ್ ಮುಲ್ಕ, ಆಪ್ಷನ್ ಸಿ ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ ಡಿ ಮಹಮ್ಮದ್ ಅಲಿ ಜಿನ್ನಾ. ಸರಿಯಾದ ಉತ್ತರ ಆಪ್ಷನ್ ಡಿ
ಮೊಹಮ್ಮದ್ ಅಲಿ ಜಿನ್ನಾ. ಪ್ರಶ್ನೆ 12. ಇಟಲಿಯ ಕ್ರಾಂತಿವೀರ ಗ್ಯಾರಿಬಾಲ್ಡಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸಿದ ಭಾರತೀಯ ಯಾರು? ಆಪ್ಷನ್ ಎ ವಲ್ಲಭಭಾಯಿ ಪಟೇಲ್. ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್. ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್. ಆಪ್ಷನ್ ಡಿ ಬಿಪಿನ್ ಚಂದ್ರಪಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್. ಪ್ರಶ್ನೆ 13. ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಎಷ್ಟು? ಆಪ್ಷನ್ ಎ 1906. ಆಪ್ಷನ್ ಬಿ 1907. ಆಪ್ಷನ್ ಸಿ 1916. ಆಪ್ಷನ್ ಡಿ 1921. ಸರಿಯಾದ ಉತ್ತರ ಆಪ್ಷನ್ ಎ 1906ರಲ್ಲಿ. ಪ್ರಶ್ನೆ 14. ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಸ್ಥಾಪನೆಯ ನಿರ್ಣಯವನ್ನು ಅಂಗೀಕರಿಸಲಾಯಿತು? ಆಪ್ಷನ್ ಎ ಕೋಲ್ಕತ್ತಾ ಅಧಿವೇಶನ. ಆಪ್ಷನ್ ಬಿ ಬೆಳಗಾವಿ ಅಧಿವೇಶನ. ಆಪ್ಷನ್ ಸಿ ಬಾಂಬೆ ಅಧಿವೇಶನ. ಆಪ್ಷನ್ ಡಿ ಲಾಹೋರ್ ಅಧಿವೇಶನ. ಸರಿಯಾದ ಉತ್ತರ ಆಪ್ಷನ್ ಡಿ ಲಾಹೋರ್ ಅಧಿವೇಶನ. ಈ ಐತಿಹಾಸಿಕ ಅಧಿವೇಶನವು 1929ರಲ್ಲಿ ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಶ್ನೆ 15. ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧವಾದ ವ್ಯಕ್ತಿ ಯಾರು? ಆಪ್ಷನ್ ಎ ಮೈಲಾರ ಮಹಾದೇವಪ್ಪ. ಆಪ್ಷನ್ ಬಿ ಆಲೂರು ವೆಂಕಟರಾಯ. ಆಪ್ಷನ್ ಸಿ ಹರ್ಡಿಕರ್ ಮಂಜಪ್ಪ. ಆಪ್ಷನ್ ಡಿ ಸಿದ್ದಪ್ಪ ಕಂಬಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹರ್ಡಿಕರ್ ಮಂಜಪ್ಪನವರು. ಪ್ರಶ್ನೆ 16. ಸಾಮಾನ್ಯವಾಗಿ ಬ್ರಿಟಿಷ್ ಚರಿತ್ರಕಾರರು ಭಾರತೀಯರ ಸ್ವಾತಂತ್ರ್ಯದ ಎಲ್ಲಾ ಹೋರಾಟಗಳನ್ನು ಡ್ಯಾಶ್ ಎಂಬುದಾಗಿ ಬಿಂಬಿಸಿದರು. ಆಪ್ಷನ್ ಎ ಸ್ವಾತಂತ್ರ್ಯ ಸಮರ. ಆಪ್ಷನ್ ಬಿ ಬಂಡಾಯ ಅಥವಾ ದಂಗೆ. ಆಪ್ಷನ್ ಸಿ ದೇಶದ್ರೋಹದ ಚಟುವಟಿಕೆಗಳು. ಆಪ್ಷನ್ ಡಿ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಬಂಡಾಯ ಅಥವಾ ದಂಗೆ. ಪ್ರಶ್ನೆ 17. ಶಾಹು ಮಹಾರಾಜ ಮತ್ತು ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಡ್ಯಾಶ್ರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು. ಆಪ್ಷನ್ ಎ ರಾಜಾ ರಾಮ್ ಮೋಹನ್ ರಾಯ್. ಆಪ್ಷನ್ ಬಿ ವಿವೇಕಾನಂದ. ಆಪ್ಷನ್ ಸಿ ಎನ್. ಜಿ. ರಾನಡೆ. ಆಪ್ಷನ್ ಡಿ ಜ್ಯೋತಿಬಾ ಫುಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಯೋತಿಬಾ ಫುಲೆ. ಪ್ರಶ್ನೆ 18. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಡ್ಯಾಶ್ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿತೆಗೆದುಕೊಂಡರು. ಆಪ್ಷನ್ ಎ ಜಲಿಯನ್ ವಾಲಾ ಬಾಗ್. ಆಪ್ಷನ್ ಬಿ ದಂಡಿ. ಆಪ್ಷನ್ ಸಿ ಚಂಪಾರಣ್ಯ. ಆಪ್ಷನ್ ಡಿ ಚೌರಿ ಚೌರ. ಸರಿಯಾದ ಉತ್ತರ ಆಪ್ಷನ್ ಡಿ ಚೌರಿ ಚೌರ. ಪ್ರಶ್ನೆ 19. ಎರಡನೇ ಮಹಾಯುದ್ಧದಲ್ಲಿ ಯುಎಸ್ಎ ಭಾಗವಹಿಸಲು ಕಾರಣ? ಆಪ್ಷನ್ ಎ ಪೋಲಾಂಡಿನ ಮೇಲೆ ಹಿಟ್ಲರನ ದಾಳಿ. ಆಪ್ಷನ್ ಬಿ ಮಂಚೂರಿಯಾವನ್ನು ಜಪಾನ್ ವಶಪಡಿಸಿಕೊಂಡಿದ್ದು. ಆಪ್ಷನ್ ಸಿ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ. ಆಪ್ಷನ್ ಡಿ ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಜರ್ಮನಿಯ ಮೇಲೆ ಯುದ್ಧ ಘೋಷಿಸಿದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ. ಡಿಸೆಂಬರ್ 7, 1941ರಂದು ಜಪಾನ್ನ ಸಾಮ್ರಾಜ್ಯಶಾಹಿ ನೌಕಾಪಡೆಯು ಹವಾಯಿಯಲ್ಲಿರುವ ಅಮೆರಿಕಾದ ನೌಕಾನೆಲೆಯಾದ ಪರ್ಲ್ ಹಾರ್ಬರ್ ಮೇಲೆ ದಿಢೀರ್ ದಾಳಿ ನಡೆಸಿತು. ಪ್ರಶ್ನೆ 20. ಭಾರತದ ಒಟ್ಟು ಭೌಗೋಳಿಕ ವಿಸ್ತಾರದ ಡ್ಯಾಶರಷ್ಟು ಅರಣ್ಯ ಪ್ರದೇಶವಾಗಿದೆ? ಆಪ್ಷನ್ ಎ 21.2%. ಆಪ್ಷನ್ ಬಿ 24.3%. ಆಪ್ಷನ್ ಸಿ 33.3%. ಆಪ್ಷನ್ ಡಿ 35.6%. ಸರಿಯಾದ ಉತ್ತರ ಆಪ್ಷನ್ ಬಿ 24.3%. ಪ್ರಶ್ನೆ 21. ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸುತ್ತದೆ. ಆಪ್ಷನ್ ಎ ಕೈಗಾರಿಕೆಗಳು. ಆಪ್ಷನ್ ಬಿ ಬೆಳೆಗಳು. ಆಪ್ಷನ್ ಸಿ ಅರಣ್ಯ. ಆಪ್ಷನ್ ಡಿ ಮಾನವ ಸಂಪತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ ಅರಣ್ಯ. ಪ್ರಶ್ನೆ 22. ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು? ಆಪ್ಷನ್ ಎ ಶಿಲೀಂಧ್ರ. ಆಪ್ಷನ್ ಬಿ ಶೈವಲ. ಆಪ್ಷನ್ ಸಿ ಏಕಕೋಶಜೀವಿ. ಆಪ್ಷನ್ ಡಿ ಕೀಟ್.
ಸರಿಯಾದ ಉತ್ತರ ಆಪ್ಷನ್ ಎ ಶಿಲೀಂಧ್ರ. ಶಿಲೀಂಧ್ರಗಳು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ವಿಘಟಕ ಜೀವಿಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರಶ್ನೆ 23. ರುದರ್ ಫೋರ್ಡ್ ರವರ ಚದುರುವಿಕೆಯ ಪ್ರಯೋಗದಲ್ಲಿ ಆಲ್ಫಾ ಕಣ ಯಾವುದರಿಂದ ವಿಚಲಿತವಾಗುವುದು? ಆಪ್ಷನ್ ಎ ಚಲನ ಶಕ್ತಿ ಹೆಚ್ಚಾಗಿರುವುದರಿಂದ. ಆಪ್ಷನ್ ಬಿ ವಿಕರ್ಷಣ ಬಲದಿಂದ. ಆಪ್ಷನ್ ಸಿ ಆಕರ್ಷಕ ಬಲದಿಂದ. ಆಪ್ಷನ್ ಡಿ ಚಲನ ಶಕ್ತಿ ಕಡಿಮೆಯಾಗಿರುವುದರಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಕರ್ಷಣ ಬಲದಿಂದ. ಪ್ರಶ್ನೆ 24. ಸಂಗೀತ ಸ್ವರಗಳಾದ ಸ ರಿ ಗ ಮ ಪ ದ ನಿ ಸೆ ಈ ಅಕ್ಷರಗಳಲ್ಲಿ ಮೊದಲನೇ ಸ ಕೊನೆಯ ಸ ಕ್ಕಿಂತ ಈ ಅಂತ್ಯದಲ್ಲಿ ಭಿನ್ನವಾಗಿರುತ್ತದೆ. ಆಪ್ಷನ್ ಎ ಆವೃತ್ತಿ. ಆಪ್ಷನ್ ಬಿ ಕಂಪನ ವಿಸ್ತಾರ. ಆಪ್ಷನ್ ಸಿ ವಾದ್ಯ. ಆಪ್ಷನ್ ಡಿ ವೇಗ. ಸರಿಯಾದ ಉತ್ತರ ಆಪ್ಷನ್ ಎ ಆವೃತ್ತಿಯಿಂದ. ಪ್ರಶ್ನೆ 25. ಒಬ್ಬ ಕ್ರಿಕೆಟ್ ಆಟಗಾರ ಒಂದು ಸಿಕ್ಸರ್ ಹೊಡೆಯುತ್ತಾನೆ. ಆಗ ಚೆಂಡು 2 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಮೇಲೆ ಹೋಗಿ ಕೆಳಗೆ ಬೀಳುತ್ತದೆ. ಕೆಳಗೆ ಬೀಳುವಾಗ ಅದರ ಆರಂಭಿಕ ವೇಗವು ಎಷ್ಟು? ಆಪ್ಷನ್ ಎ 1 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಬಿ 3 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಸಿ 0 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಡಿ 2 ಮೀಟರ್ ಪರ್ ಸೆಕೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ 0 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ. ಪ್ರಶ್ನೆ 26. ಬ್ರಿಕ್ಸ್ ದೇಶಗಳು ಯಾವುವು? ಆಪ್ಷನ್ ಎ ಬಾಂಗ್ಲಾದೇಶ್, ರುಮೇನಿಯಾ, ಭಾರತ್, ಚೀನಾ, ಸ್ವಿಟ್ಜರ್ಲ್ಯಾಂಡ್. ಆಪ್ಷನ್ ಬಿ ಬ್ರೆಜಿಲ್, ರಷ್ಯಾ, ಭಾರತ್, ಚೈನಾ, ದಕ್ಷಿಣ ಆಫ್ರಿಕಾ. ಆಪ್ಷನ್ ಸಿ ಬ್ರೆಜಿಲ್, ರಷ್ಯಾ, ಭಾರತ್, ಚೈನಾ, ಸ್ಪೇನ್. ಆಪ್ಷನ್ ಡಿ ಭಾರತ್, ರುಮೇನಿಯಾ, ಬಾಂಗ್ಲಾದೇಶ್, ಸ್ವೀಡನ್, ಚೈನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್, ರಷ್ಯಾ, ಭಾರತ್, ಚೈನಾ, ದಕ್ಷಿಣ ಆಫ್ರಿಕಾ. ಪ್ರಶ್ನೆ 27. ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತಾರೆ. ಆಪ್ಷನ್ ಎ ಥೈರಾಯ್ಡ್ ಗ್ರಂಥಿ. ಆಪ್ಷನ್ ಬಿ ನಿರ್ನಾಳ ಗ್ರಂಥಿ. ಆಪ್ಷನ್ ಸಿ ಮೇದೋಜಕ್ ಗ್ರಂಥಿ. ಆಪ್ಷನ್ ಡಿ ಪಿಟ್ಯೂಟರಿ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪಿಟ್ಯೂಟರಿ ಗ್ರಂಥಿ. ಪ್ರಶ್ನೆ 28. ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಡ್ಯಾಶ್ ರಷ್ಟು ಇರುತ್ತದೆ. ಆಪ್ಷನ್ ಎ 3 ಲಕ್ಷ ಕಿಲೋಮೀಟರ್. ಆಪ್ಷನ್ ಬಿ 1.86 ಲಕ್ಷ ಕಿಲೋಮೀಟರ್. ಆಪ್ಷನ್ ಸಿ 3000 ಕಿಲೋಮೀಟರ್. ಆಪ್ಷನ್ ಡಿ 1.86 ಸಾವಿರ ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 3 ಲಕ್ಷ ಕಿಲೋಮೀಟರ್. ಪ್ರಶ್ನೆ 29. ಸಮುದ್ರದ ಆಳವನ್ನು ಈ ಸಾಧನದಿಂದ ಅಳೆಯುವರು. ಆಪ್ಷನ್ ಎ ಆಲ್ಟಿಮೀಟರ್. ಆಪ್ಷನ್ ಬಿ ಬಾರೋಮೀಟರ್. ಆಪ್ಷನ್ ಸಿ ಬಾಥೋಮೀಟರ್. ಆಪ್ಷನ್ ಡಿ ಕಲರಿಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಥೋಮೀಟರ್ ಆಗಿದೆ. ಪ್ರಶ್ನೆ 30. ಹೊಯ್ಸಳರ ರಾಜಧಾನಿ ದೋರ ಸಮುದ್ರ ಅಥವಾ ದ್ವಾರಸಮುದ್ರದ ಈಗಿನ ಹೆಸರು ಏನು? ಆಪ್ಷನ್ ಎ ಹಳೇಬೀಡು. ಆಪ್ಷನ್ ಬಿ ಬೇಲೂರು. ಆಪ್ಷನ್ ಸಿ ಸೋಮನಾಥಪುರ. ಆಪ್ಷನ್ ಡಿ ಹೊಳೆ ನರಸೀಪುರ. ಸರಿಯಾದ ಉತ್ತರ ಆಪ್ಷನ್ ಎ ಹಳೇಬೀಡು. ಪ್ರಶ್ನೆ 31. ಮಾನವ ಹಕ್ಕುಗಳನ್ನು ಯಾವ ಸಂಸ್ಥೆಯು ಘೋಷಿಸಿತು? ಆಪ್ಷನ್ ಎ ವಿಶ್ವ ವ್ಯಾಪಾರ ಸಂಸ್ಥೆ. ಆಪ್ಷನ್ ಬಿ ವಿಶ್ವ ಸಂಸ್ಥೆ. ಆಪ್ಷನ್ ಸಿ ಸಾರ್ಕ್. ಆಪ್ಷನ್ ಡಿ ವಿಶ್ವ ಆರೋಗ್ಯ ಸಂಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವಸಂಸ್ಥೆಯು ಘೋಷಿಸಿತು. ಪ್ರಶ್ನೆ 32. ಈ ಕೆಳಗಿನವುಗಳಲ್ಲಿ ಯಾವುದು ಅಪರಾಧವಾಗಿದೆ? ಆಪ್ಷನ್ ಎ ಸರ್ಕಾರದ ಆದೇಶವನ್ನು ನ್ಯಾಯಾಂಗದಲ್ಲಿ ಪ್ರಶ್ನಿಸುವುದು. ಆಪ್ಷನ್ ಬಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸುವುದು. ಆಪ್ಷನ್ ಸಿ ಅಸ್ಪೃಶ್ಯತೆಯನ್ನು ಆಚರಿಸುವುದು. ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದಿರುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಪೃಶ್ಯತೆಯನ್ನು ಆಚರಿಸುವುದು. ಪ್ರಶ್ನೆ 33. ಇತ್ತೀಚೆಗೆ ಹಾಲ್ ಆಫ್ ಫೇಮ್ ಲೆಜೆಂಡ್ ಕ್ಲಬ್ ಸೇರ್ಪಡೆಯಾದ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಯಾರು? ಆಪ್ಷನ್ ಎ
ಸುನೀಲ್ ಗವಾಸ್ಕರ್. ಆಪ್ಷನ್ ಬಿ ಕಪಿಲ್ ದೇವ್. ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್. ಆಪ್ಷನ್ ಡಿ ಮೊಹಮ್ಮದ್ ಅಜರುದ್ದೀನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಪಿಲ್ ದೇವ್. ಪ್ರಶ್ನೆ 34. ಮೇಡಂ ಮೇರಿ ಕ್ಯೂರಿಗೆ 2 ಬಾರಿ ನೊಬೆಲ್ ಪಾರಿತೋಷಕ ದೊರಕಿತು. ಅನುಕ್ರಮವಾಗಿ ಆ ವರ್ಷಗಳು ಯಾವುವು? ಆಪ್ಷನ್ ಎ 900 ಮತ್ತು 1934. ಆಪ್ಷನ್ ಬಿ 1867 ಮತ್ತು 1934. ಆಪ್ಷನ್ ಸಿ 1903 ಮತ್ತು 1911. ಆಪ್ಷನ್ ಡಿ 1900 ಮತ್ತು 1911. ಸರಿಯಾದ ಉತ್ತರ ಆಪ್ಷನ್ ಸಿ 1903 ಮತ್ತು 1911ರಲ್ಲಿ. ಪ್ರಶ್ನೆ 35. ಜರ್ಮನಿ ಪಾರ್ಲಿಮೆಂಟ್ನ ಹೆಸರೇನು? ಆಪ್ಷನ್ ಎ ಸೆನೆಟ್. ಆಪ್ಷನ್ ಬಿ ಹೌಸ್ ಆಫ್ ಕಾಮನ್ಸ್. ಆಪ್ಷನ್ ಸಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್. ಆಪ್ಷನ್ ಡಿ ಬಂಡೇಸ್ಟಾಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಂಡೇಸ್ಟಾಗ್ ಎನ್ನುತ್ತಾರೆ. ಪ್ರಶ್ನೆ 36. ಈಗ ನಮ್ಮ ಸಂವಿಧಾನ ಒಟ್ಟು ವಿಧಿಗಳನ್ನು ಹೊಂದಿದೆ. ಆಪ್ಷನ್ ಎ 450. ಆಪ್ಷನ್ ಬಿ 395. ಆಪ್ಷನ್ ಸಿ 511. ಆಪ್ಷನ್ ಡಿ 484. ಸರಿಯಾದ ಉತ್ತರ ಸಂವಿಧಾನದ ಮೂಲ ರೂಪದ ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ ಬಿ 395. ಪ್ರಸ್ತುತ ಸಂವಿಧಾನವು ಸರಿಸುಮಾರು 448ಕ್ಕೂ ಹೆಚ್ಚು ವಿಧಿಗಳನ್ನು ಹೊಂದಿದೆ. ಪ್ರಶ್ನೆ 37. ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಈ ದಿನದಂದು ನಡೆಯಿತು. ಆಪ್ಷನ್ ಎ 26 ಜನವರಿ 1950. ಆಪ್ಷನ್ ಬಿ 15 ಆಗಸ್ಟ್ 1947. ಆಪ್ಷನ್ ಸಿ 26 ನವೆಂಬರ್ 1949. ಆಪ್ಷನ್ ಡಿ 9 ಡಿಸೆಂಬರ್ 1946. ಸರಿಯಾದ ಉತ್ತರ ಆಪ್ಷನ್ ಡಿ 9 ಡಿಸೆಂಬರ್ 1946. ಪ್ರಶ್ನೆ 38. ಸಂವಿಧಾನದ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು? ಆಪ್ಷನ್ ಎ ಸರ್ದಾರ್ ವಲ್ಲಭ ಭಾಯಿ ಪಟೇಲ್. ಆಪ್ಷನ್ ಬಿ ಜೆ.ಬಿ. ಕೃಪಲಾನಿ. ಆಪ್ಷನ್ ಸಿ ಎಚ್.ಜಿ. ಮುಖರ್ಜಿ. ಆಪ್ಷನ್ ಡಿ ಬಿ.ಎನ್. ರಾಯ್. ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭ ಭಾಯಿ ಪಟೇಲ್. ಪ್ರಶ್ನೆ 39. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರೂ ಕನ್ನಡಿಗರಲ್ಲ? ಆಪ್ಷನ್ ಎ ಚಂಗಲ್ ರಾಯರೆಡ್ಡಿ. ಆಪ್ಷನ್ ಬಿ ಟಿ ಸಿದ್ದಲಿಂಗಯ್ಯ. ಆಪ್ಷನ್ ಸಿ ಎಚ್ ಸಿದ್ದವೀರಪ್ಪ. ಆಪ್ಷನ್ ಡಿ ವಿ ಗಿರಿ. ಸರಿಯಾದ ಉತ್ತರ ವಿ ಗಿರಿ. ಪ್ರಶ್ನೆ 40. ಭಾರತದಲ್ಲಿ ನಿರ್ಮಾಣವಾದ ಮೊದಲನೆಯ ಚಲನಚಿತ್ರ ಯಾವುದು? ಆಪ್ಷನ್ ಎ ಅಲಂಗಾರ. ಆಪ್ಷನ್ ಬಿ ರಾಜ ಹರಿಶ್ಚಂದ್ರ. ಆಪ್ಷನ್ ಸಿ ಸತಿ ಸುಲೋಚನ್. ಆಪ್ಷನ್ ಡಿ ಕಿಸಾನ್ ಕನ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ ಹರಿಶ್ಚಂದ್ರ. ಪ್ರಶ್ನೆ 43. ಜಲಿಯನ್ ವಾಲಾ ಬಾಗ್ ಸಭೆಯ ಮೇಲೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು? ಆಪ್ಷನ್ ಎ ಜನರಲ್ ಡೇರ್. ಆಪ್ಷನ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ಸಿ ಎ.ಓ. ಹುಮ್. ಆಪ್ಷನ್ ಡಿ ವಾರನ್ ಹೇಸ್ಟಿಂಗ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಜನರಲ್ ಡೇರ್. ಪ್ರಶ್ನೆ 44. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು? ಆಪ್ಷನ್ ಎ ಶ್ಯಾಮ್ ಜಿ ಕೃಷ್ಣವರ್ಮ. ಆಪ್ಷನ್ ಬಿ ವಿ ಡಿ ಸಾವರ್ಕರ್. ಆಪ್ಷನ್ ಸಿ ಮದನ ಲಾಲ ಡಿಂಗ್ರಾ. ಆಪ್ಷನ್ ಡಿ ಜಿತಿನ್ ದಾಸ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್. ಪ್ರಶ್ನೆ 45. ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರುವ ಲೋಹ? ಆಪ್ಷನ್ ಎ ತಾಮ್ರ. ಆಪ್ಷನ್ ಬಿ ಚಿನ್ನ. ಆಪ್ಷನ್ ಸಿ ಕಬ್ಬಿಣ. ಆಪ್ಷನ್ ಡಿ ಬೆಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿನ್ನ. ಪ್ರಶ್ನೆ 46. ಬಟ್ಟೆ ತೊಳೆಯುವ ಯಂತ್ರದಲ್ಲಿ ಬಟ್ಟೆ ಒಣಗಲು ಕಾರಣ? ಆಪ್ಷನ್ ಎ ಗುರುತ್ವಾಕರ್ಷಣ ಬಲ. ಆಪ್ಷನ್ ಬಿ ಕೇಂದ್ರಾಪಗಾಮಿ ಬಲ ಅಥವಾ ಕೇಂದ್ರಾಭಿಮುಖ. ಆಪ್ಷನ್ ಸಿ
ಸ್ಥಿರವಿದ್ಯುತ್ ಬಲ. ಆಪ್ಷನ್ ಡಿ ಕೇಂದ್ರಾಭಿಗಾಮಿ ಬಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರಾಪಗಾಮಿ ಬಲದಿಂದ. ಪ್ರಶ್ನೆ 47. ಈ ಜಲಪಾತವನ್ನು ಕರ್ನಾಟಕದ ನಯಾಗರ ಜಲಪಾತ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಗಗನಚುಕ್ಕಿ ಭರಚುಕ್ಕಿ ಜಲಪಾತ. ಆಪ್ಷನ್ ಬಿ ಜೋಗ್ ಜಲಪಾತ. ಆಪ್ಷನ್ ಸಿ ಅಬ್ಬೆ ಜಲಪಾತ. ಆಪ್ಷನ್ ಡಿ ಗೋಕಾಕ್ ಜಲಪಾತ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋಕಾಕ್ ಜಲಪಾತ. ಪ್ರಶ್ನೆ 49. ಆನಂದ ಕಂದ ಇದು ಇವರ ಕಾವ್ಯನಾಮ. ಆಪ್ಷನ್ ಎ ಲಕ್ಷ್ಮೀನಾರಾಯಣ ಸ್ವಾಮಿ. ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಆಪ್ಷನ್ ಸಿ ಬೆಟಗೇರಿ ಕೃಷ್ಣ ಶರ್ಮಾ. ಆಪ್ಷನ್ ಡಿ ವಿನಾಯಕ ಕೃಷ್ಣ ಗೋಕಾಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಟಗೇರಿ ಕೃಷ್ಣ ಶರ್ಮಾ. ಪ್ರಶ್ನೆ 50. ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಈ ಜಿಲ್ಲೆಯಲ್ಲಿದೆ. ಆಪ್ಷನ್ ಎ ಉತ್ತರ ಕನ್ನಡ. ಆಪ್ಷನ್ ಬಿ ಮಂಡ್ಯ. ಆಪ್ಷನ್ ಸಿ ಶಿವಮೊಗ್ಗ. ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡದಲ್ಲಿದೆ. ಪ್ರಶ್ನೆ 51. ನ್ಯಾಟೋ ಈ ಸಂಸ್ಥೆಯ ಪ್ರಧಾನ ಕಚೇರಿಯು ಎಲ್ಲಿದೆ. ಆಪ್ಷನ್ ಎ ಬ್ಯೂನಸ್ ಐರಿಸ್. ಆಪ್ಷನ್ ಬಿ ಬೋಗೋಟಾ. ಆಪ್ಷನ್ ಸಿ ಬ್ರಿಡ್ ಟೌನ್. ಆಪ್ಷನ್ ಡಿ ಬ್ರಸೆಲ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಸೆಲ್ಸ್ನಲ್ಲಿದೆ. ಪ್ರಶ್ನೆ 52. ರಾಜ್ಯಪಾಲರಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ. ಆಪ್ಷನ್ ಎ 35 ವರ್ಷಗಳು. ಆಪ್ಷನ್ ಬಿ 40 ವರ್ಷಗಳು. ಆಪ್ಷನ್ ಸಿ 60 ವರ್ಷಗಳು. ಆಪ್ಷನ್ ಡಿ 50 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಎ 35 ವರ್ಷಗಳು. ಪ್ರಶ್ನೆ 53. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಯಾರು. ಆಪ್ಷನ್ ಎ ಚಿಕಣ್ಚಾರಿ. ಆಪ್ಷನ್ ಬಿ ಚಾವುಂಡರಾಯ್. ಆಪ್ಷನ್ ಸಿ ಟಕ್ಕಣಾಚಾರಿ. ಆಪ್ಷನ್ ಡಿ ಅರಿಸ್ಟನೇಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಸ್ಟನೇಮಿ. ಪ್ರಶ್ನೆ 54. ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಭಾರತ ಸ್ಥಾನವನ್ನು ಹೊಂದಿದೆ. ಆಪ್ಷನ್ ಎ ಮೊದಲನೇ. ಆಪ್ಷನ್ ಬಿ ಎರಡನೆಯ. ಆಪ್ಷನ್ ಸಿ ಮೂರನೇ. ಆಪ್ಷನ್ ಡಿ 5ನೇ. ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೆಯ ಸ್ಥಾನವನ್ನು ಹೊಂದಿದೆ. ಪ್ರಶ್ನೆ 55. ಇವುಗಳಲ್ಲಿ ಯಾವುದು ಕಡಲ ಕೊರೆತವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಲ್ಲದು. ಆಪ್ಷನ್ ಎ ಸಮುದ್ರ ತೀರದಲ್ಲಿ ಕಟ್ಟಡಗಳನ್ನು ನಿರ್ಮಿಸುವುದು. ಆಪ್ಷನ್ ಬಿ ಸಮುದ್ರ ತೀರದಲ್ಲಿ ಮರಳು ಗಣಿಗಾರಿಕೆಯನ್ನು ಪ್ರೋತ್ಸಾಹಿಸುವುದು. ಆಪ್ಷನ್ ಸಿ ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದು. ಆಪ್ಷನ್ ಡಿ ಕರಾವಳಿಯಲ್ಲಿ ಮಾನವ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದು. ಪ್ರಶ್ನೆ 56. ಕನ್ನಡ ನಾಡಿನ ಪ್ರಥಮ ಶಾಸನ ಈ ವಂಶದ ಶಾಸನವಾಗಿದೆ. ಆಪ್ಷನ್ ಎ ಕದಂಬರು. ಆಪ್ಷನ್ ಬಿ ಬಾದಾಮಿ ಚಾಲುಕ್ಯರು. ಆಪ್ಷನ್ ಸಿ ಹೊಯ್ಸಳರು. ಆಪ್ಷನ್ ಡಿ ರಾಷ್ಟ್ರಕೂಟರು. ಸರಿಯಾದ ಉತ್ತರ ಆಪ್ಷನ್ ಎ ಕದಂಬರು. ಪ್ರಶ್ನೆ 57. ಬುದ್ಧನು ತನ್ನ ಮೊದಲನೆಯ ಬೋಧನೆಯನ್ನು ಡ್ಯಾಶ್ದಲ್ಲಿ ಮಾಡಿದನು. ಆಪ್ಷನ್ ಎ ಸಾರಾನಾಥ್. ಆಪ್ಷನ್ ಬಿ ತಕ್ಷಶಿಲಾ. ಆಪ್ಷನ್ ಸಿ ಪಾಟಲಿಪುತ್ರ. ಆಪ್ಷನ್ ಡಿ ಗಯಾ. ಸರಿಯಾದ ಉತ್ತರ ಆಪ್ಷನ್ ಎ ಸಾರಾನಾಥದಲ್ಲಿ. ಪ್ರಶ್ನೆ 58. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವಲಯಗಳಿವೆ. ಆಪ್ಷನ್ ಎ 5. ಆಪ್ಷನ್ ಬಿ 6. ಆಪ್ಷನ್ ಸಿ 7. ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಪ್ಷನ್ ಸಿ 7 ಪೊಲೀಸ್ ವಲಯಗಳಿವೆ. ಪ್ರಶ್ನೆ 59. ಕನ್ನಡದ ಮೊದಲನೆಯ ಟಾಕಿ ಚಿತ್ರ ಯಾವುದು. ಆಪ್ಷನ್ ಎ ಸತಿ ಸುಲೋಚನ. ಆಪ್ಷನ್ ಬಿ ಮೃಚ್ಚಕ್ಟಿಕಾ. ಆಪ್ಷನ್ ಸಿ ಉತ್ಸವ. ಆಪ್ಷನ್ ಡಿ ಅಮರಶಿಲ್ಪಿ ಜಕಣಾಚಾರಿ. ಸರಿಯಾದ ಉತ್ತರ ಆಪ್ಷನ್ ಎ ಸತಿ ಸುಲೋಚನ. ಪ್ರಶ್ನೆ 60. ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಮುಖ್ಯಸ್ಥರು ಈ ಹುದ್ದೆಯವರು ಆಗಿರುತ್ತಾರೆ. ಆಪ್ಷನ್ ಎ ಡಿಜಿಪಿ. ಆಪ್ಷನ್ ಬಿ ಎಡಿಜಿಪಿ. ಆಪ್ಷನ್ ಸಿ ಕಮಾಂಡೆಂಟ್. ಆಪ್ಷನ್ ಡಿ
DIGP ಸರಿಯಾದ ಉತ್ತರ ಆಪ್ಷನ್ ಬಿ ADGP. ಪ್ರಶ್ನೆ 61. 1ರಿಂದ 500 ಒಳಗಿನ ಪೂರ್ಣ ವರ್ಗಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 1, ಆಪ್ಷನ್ ಬಿ 16, ಆಪ್ಷನ್ ಸಿ 22, ಆಪ್ಷನ್ ಡಿ 26. ಸರಿಯಾದ ಉತ್ತರ ಆಪ್ಷನ್ ಸಿ 22. ಪ್ರಶ್ನೆ 62. 8 ತಿಂಗಳಿಗೆ ವಾರ್ಷಿಕ ಶೇಕಡ 16 ದರದಲ್ಲಿ ರೂ. 280ಕ್ಕೆ ಸರಳ ಬಡ್ಡಿಯನ್ನು ನೀಡುವ ಅಸಲು ಎಷ್ಟು? ಆಪ್ಷನ್ ಎ 10,000, ಆಪ್ಷನ್ ಬಿ 12,000, ಆಪ್ಷನ್ ಸಿ 12,800, ಆಪ್ಷನ್ ಡಿ 14,000. ಸರಿಯಾದ ಉತ್ತರ ಆಪ್ಷನ್ ಬಿ 12,000 ಆಗುತ್ತದೆ. ಪ್ರಶ್ನೆ 63. ಆಹಾರದೊಳಗಿನ ಅಯೋಡಿನ್ ಕೊರತೆಯಿಂದಾಗಿ ಮನುಷ್ಯನಿಗೆ ಈ ಕಾಯಿಲೆ ಬರುತ್ತದೆ. ಆಪ್ಷನ್ ಎ ಸರಳಗಳಗಂಡ್, ಆಪ್ಷನ್ ಬಿ ರಕ್ತಹೀನತೆ, ಆಪ್ಷನ್ ಸಿ ಇರುಳುಗಣ್ಣು, ಆಪ್ಷನ್ ಡಿ ಫೈನೋಡರ್ಮಾ. ಸರಿಯಾದ ಉತ್ತರ ಆಪ್ಷನ್ ಎ ಸರಳಗಳಗಂಡ ರೋಗ ಬರುತ್ತದೆ. ಪ್ರಶ್ನೆ 64. ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವ ಉಷ್ಣಾಂಶದಲ್ಲಿ? ಆಪ್ಷನ್ ಎ 4 ಡಿಗ್ರಿ ಕೆಲ್ವಿನ್, ಆಪ್ಷನ್ ಬಿ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 100 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಆಪ್ಷನ್ ಬಿ 4 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ 65. ಈ ಹುಳುಗಳಲ್ಲಿ ಯಾವುದು ಪರಾವಲಂಬಿಯಲ್ಲ? ಆಪ್ಷನ್ ಎ ರೆಹುಳು, ಆಪ್ಷನ್ ಬಿ ದುಂಡುಹುಳು, ಆಪ್ಷನ್ ಸಿ ಕೊಕ್ಕೆಹುಳು, ಆಪ್ಷನ್ ಡಿ ಲಾಡಿಹುಳು. ಸರಿಯಾದ ಉತ್ತರ ಆಪ್ಷನ್ ಎ ರೆಹುಳು ಆಗಿದೆ. ಪ್ರಶ್ನೆ 66. ಬಾಹ್ಯರೇಖೆ ಕೃಷಿ ಪದ್ಧತಿಯಲ್ಲಿ ಇಳಿಜಾರು ಪ್ರದೇಶಕ್ಕೆ ಅಡ್ಡಲಾಗಿ ಉಳುಮೆ ಮಾಡಲಾಗುತ್ತದೆ ಏಕೆಂದರೆ? ಆಪ್ಷನ್ ಎ ನೀರನ್ನು ಹಿಡಿದಿಟ್ಟುಕೊಳ್ಳಲು, ಆಪ್ಷನ್ ಬಿ ಮಳೆ ನೀರಿನಿಂದ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಲು, ಆಪ್ಷನ್ ಸಿ ಮೇಲಿನ 2 ಕಾರಣಗಳಿಂದ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ 2 ಕಾರಣಗಳಿಂದ. ಪ್ರಶ್ನೆ 68. ಬೈಲ್ ರಸ ಸ್ರವಿಕೆಯಾಗುವುದು ಯಾವುದರಿಂದ? ಆಪ್ಷನ್ ಎ ಪಿಟ್ಯೂಟರಿ, ಆಪ್ಷನ್ ಬಿ ಪ್ಯಾರಥೈರಾಯ್ಡ್, ಆಪ್ಷನ್ ಸಿ ಥೈರಾಯ್ಡ್, ಆಪ್ಷನ್ ಡಿ ಲಿವರನಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರನಿಂದ ಆಗುತ್ತದೆ. ಪ್ರಶ್ನೆ 69. 2 ಧ್ರುವದಲ್ಲಿ ಭೂಮಿಯ ದೈನಂದಿನ ಚಲನೆಯ ವೇಗ ಪ್ರತಿ ಗಂಟೆಗೆ ಎಷ್ಟು? ಆಪ್ಷನ್ ಎ 850 ಕಿಲೋಮೀಟರ್, ಆಪ್ಷನ್ ಬಿ 1663 ಕಿಲೋಮೀಟರ್, ಆಪ್ಷನ್ ಸಿ 0 ಕಿಲೋಮೀಟರ್, ಆಪ್ಷನ್ ಡಿ 1120 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಧ್ರುವ ಪ್ರದೇಶಗಳಲ್ಲಿ 0 ಆಗಿರುತ್ತದೆ. ಪ್ರಶ್ನೆ 70. ಚಂದ್ರನ ಮೇಲೆ ಕಾಲಿರಿಸಿದ 2ನೇ ವ್ಯಕ್ತಿ ಯಾರು? ಆಪ್ಷನ್ ಎ ನೀಲ್ ಆರ್ಮ್ಸ್ಟ್ರಾಂಗ್, ಆಪ್ಷನ್ ಬಿ ಯೂರಿ ಗಗಾರಿನ್, ಆಪ್ಷನ್ ಸಿ ಎಡ್ವಿನ್ ಗ್ಯಾಲ್ಡ್ರಿನ್, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರನ ಮೇಲೆ ಕಾಲಿರಿಸಿದ 2ನೇ ವ್ಯಕ್ತಿ ಎಡ್ವಿನ್ ಬಜಾಲ್ಡ್ರಿನ್. ಪ್ರಶ್ನೆ 71. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಆಪ್ಷನ್ ಎ ಆಗುಂಬೆ, ಆಪ್ಷನ್ ಬಿ ಹುಲಿಕಲ್, ಆಪ್ಷನ್ ಸಿ ಮಡಿಕೇರಿ, ಆಪ್ಷನ್ ಡಿ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿಕಲ್. ಪ್ರಶ್ನೆ 72. ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಐಸೋಥರ್ಮ್ಸ್, ಆಪ್ಷನ್ ಬಿ ಐಸೋಹೇಲ್ಸ್, ಆಪ್ಷನ್ ಸಿ ಐಸೋಬಾರ್ಸ್, ಆಪ್ಷನ್ ಡಿ ಐಸೋಟ್ರೋಪಿಕ್. ಸರಿಯಾದ ಉತ್ತರ ಆಪ್ಷನ್ ಎ ಐಸೋಥರ್ಮ್ಸ್. ಪ್ರಶ್ನೆ 73. ಹೊಸ 500 ರು ನೋಟಿನ ಮೇಲೆ ಡ್ಯಾಶರ ಸಹಿ ಇದೆ. ಆಪ್ಷನ್ ಎ ಪ್ರಧಾನ ಮಂತ್ರಿಗಳು, ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಗವರ್ನರ್, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ
ರಿಸರ್ವ್ ಬ್ಯಾಂಕ್ ಗವರ್ನರ್ ಸಹಿ ಇರುತ್ತದೆ. ಪ್ರಶ್ನೆ 74. ಹೊಸ 2000 ರು ಕರೆನ್ಸಿಯ ನೋಟುಗಳ ಮೇಲೆ ಅದರ ಮೌಲ್ಯವನ್ನು ಎಷ್ಟು ಭಾಷೆಯಲ್ಲಿ ಬರೆದಿದ್ದಾರೆ? ಆಪ್ಷನ್ ಎ 17, ಆಪ್ಷನ್ ಬಿ 15, ಆಪ್ಷನ್ ಸಿ 9, ಆಪ್ಷನ್ ಡಿ 10. ಸರಿಯಾದ ಉತ್ತರ ಆಪ್ಷನ್ ಎ 17 ಭಾಷೆಗಳಲ್ಲಿ ಬರೆಯಲಾಗಿರುತ್ತದೆ. ಪ್ರಶ್ನೆ 75. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆಯಲ್ಲಿರುವಂತೆ ಬಾಲಕ ಅಥವಾ ಬಾಲಕಿ ಎಂದರೆ? ಆಪ್ಷನ್ ಎ 18 ವರ್ಷ ವಯಸ್ಸಿನೊಳಗಿನ ಮಗು, ಆಪ್ಷನ್ ಬಿ 16 ವರ್ಷ ವಯಸ್ಸಿನೊಳಗಿನ ಮಗು, ಆಪ್ಷನ್ ಸಿ 14 ವರ್ಷ ವಯಸ್ಸಿನೊಳಗಿನ ಮಗು, ಆಪ್ಷನ್ ಡಿ 12 ವರ್ಷ ವಯಸ್ಸಿನೊಳಗಿನ ಮಗು. ಸರಿಯಾದ ಉತ್ತರ ಆಪ್ಷನ್ ಸಿ 14 ವರ್ಷ ವಯಸ್ಸಿನೊಳಗಿನ ಮಗು. ಪ್ರಶ್ನೆ 76. ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 208, ಆಪ್ಷನ್ ಬಿ 226, ಆಪ್ಷನ್ ಸಿ 256, ಆಪ್ಷನ್ ಡಿ 206. ಸರಿಯಾದ ಉತ್ತರ ಆಪ್ಷನ್ ಡಿ 206 ಮೂಳೆಗಳಿವೆ. ಪ್ರಶ್ನೆ 77. ಸೂರ್ಯನ ಕಿರಣಗಳಿಂದ ನಮಗೆ ಈ ಜೀವಸತ್ವ ಸಿಗುತ್ತದೆ? ಆಪ್ಷನ್ ಎ ಜೀವಸತ್ವ ಬಿ, ಆಪ್ಷನ್ ಬಿ ಜೀವಸತ್ವ ಎ, ಆಪ್ಷನ್ ಸಿ ಜೀವಸತ್ವ ಡಿ, ಆಪ್ಷನ್ ಸಿ ಜೀವಸತ್ವ ಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಸತ್ವ ಡಿ ಸಿಗುತ್ತದೆ. ಪ್ರಶ್ನೆ 78. ಒಂದು ಕೆಲಸವನ್ನು 8 ಜನ ಸೇರಿ ದಿನಕ್ಕೆ 8 ಗಂಟೆಯಂತೆ ಕೆಲಸ ಮಾಡಿ 36 ದಿನಗಳಲ್ಲಿ ಮುಗಿಸಬಲ್ಲರು. ಅದೇ ಕೆಲಸವನ್ನು ಅಷ್ಟೇ ಜನರ ಸೇರಿ ದಿನಕ್ಕೆ 6 ಗಂಟೆ ಕೆಲಸ ಮಾಡಿ ಎಷ್ಟು ದಿನಕ್ಕೆ ಮುಗಿಸುತ್ತಾರೆ? ಆಪ್ಷನ್ ಎ 48 ದಿನಗಳು, ಆಪ್ಷನ್ ಬಿ 42 ದಿನಗಳು, ಆಪ್ಷನ್ ಸಿ 52 ದಿನಗಳು, ಆಪ್ಷನ್ ಡಿ 46 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಎ 48 ದಿನಗಳು. ಪ್ರಶ್ನೆ 79. ತಂದೆ ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 68 ಎಂದಾದರೆ ಮಗನಿಗೆ ಈಗ 21 ವರ್ಷ ವಯಸ್ಸಾದರೆ ತಂದೆಗೆ ಮಗ ಹುಟ್ಟುವಾಗ ಎಷ್ಟು ವಯಸ್ಸಾಗಿತ್ತು? ಆಪ್ಷನ್ ಎ 26 ವರ್ಷ, ಆಪ್ಷನ್ ಬಿ 30 ವರ್ಷ, ಆಪ್ಷನ್ ಸಿ 28 ವರ್ಷ, ಆಪ್ಷನ್ ಡಿ 24 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 26 ವರ್ಷ. ಪ್ರಶ್ನೆ 81. ಇತ್ತೀಚೆಗೆ ಇಂಗ್ಲೆಂಡ್ ವಿರುದ್ಧ ನಡೆದ ಟೆಸ್ಟ್ ಕ್ರಿಕೆಟ್ ಪಂದ್ಯವೊಂದರ ಇನ್ನಿಂಗ್ಸ್ನಲ್ಲಿ 300ಕ್ಕೂ ಹೆಚ್ಚು ರಸ್ ಗಳಿಸಿದ ಭಾರತೀಯ ಕ್ರಿಕೆಟ್ ಆಟಗಾರ? ಆಪ್ಷನ್ ಎ ಕೆ.ಎಲ್. ರಾಹುಲ್, ಆಪ್ಷನ್ ಬಿ ರಾಹುಲ್ ದ್ರಾವಿಡ್, ಆಪ್ಷನ್ ಸಿ ವಿರಾಟ್ ಕೊಹ್ಲಿ, ಆಪ್ಷನ್ ಡಿ ಕರುಣ್ ನಾಯರ್. ಸರಿಯಾದ ಉತ್ತರ ಆಪ್ಷನ್ ಡಿ ಕರುಣ್ ನಾಯರ್. ಪ್ರಶ್ನೆ 85. ಡಾರ್ವಿನ್ ಸಿದ್ಧಾಂತದ ಅತಿ ದೊಡ್ಡ ಲೋಪವೆಂದರೆ ಅವನು ಇದನ್ನು ವಿವರಿಸಲು ಸಾಧ್ಯವಾಗದೇ ಇದ್ದದ್ದು? ಆಪ್ಷನ್ ಎ ಅತಿ ಸಂತಾನ ಸಾಮರ್ಥ್ಯ, ಆಪ್ಷನ್ ಬಿ ಅರ್ಹತಮನ ಉಳಿವು, ಆಪ್ಷನ್ ಸಿ ಉಳಿವಿಗಾಗಿ ಹೋರಾಟ, ಆಪ್ಷನ್ ಡಿ ಭಿನ್ನತೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಭಿನ್ನತೆಗಳು. ಪ್ರಶ್ನೆ 86. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಈ ದೊರೆಯನ್ನು ಸೋಲಿಸಿದರು? ಆಪ್ಷನ್ ಎ ಮಹೇಂದ್ರ ವರ್ಮ, ಆಪ್ಷನ್ ಬಿ ಕೀರ್ತಿ ವರ್ಮ, ಆಪ್ಷನ್ ಸಿ ಇಮ್ಮಡಿ ಪುಲಕೇಶಿ, ಆಪ್ಷನ್ ಡಿ ರಾಜ ನರಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಕೀರ್ತಿ ವರ್ಮ. ಪ್ರಶ್ನೆ 87. ಭಾರತದಲ್ಲಿ ಡ್ಯಾಶ್ನೇ ವರ್ಷದಲ್ಲಿ ನಡೆದ 61ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ವಯೋಮಿತಿಯನ್ನು 21ನೇ ವರ್ಷದಿಂದ 18ನೇ ವರ್ಷಕ್ಕೆ ಇಳಿಸಲಾಯಿತು? ಆಪ್ಷನ್ ಎ 1994, ಆಪ್ಷನ್ ಬಿ 1968, ಆಪ್ಷನ್ ಸಿ 1989, ಆಪ್ಷನ್ ಡಿ 1972. ಸರಿಯಾದ ಉತ್ತರ ಆಪ್ಷನ್ ಸಿ 1989ರಲ್ಲಿ. ಪ್ರಶ್ನೆ 88. 2000ನೇ ಇಸವಿಯಲ್ಲಾದ ಪಂಚಾಯತರಾಜ್ ಕಾಯ್ದೆಯ 2ನೇ ತಿದ್ದುಪಡಿಯ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ಮನೆಯಲ್ಲಿ ಕಡ್ಡಾಯವಾಗಿ ಈ ಸೌಲಭ್ಯವನ್ನು ಹೊಂದಿರಬೇಕು? ಆಪ್ಷನ್ ಎ ಗೋಬರ್ ಗ್ಯಾಸ್ ಘಟಕ್, ಆಪ್ಷನ್ ಬಿ ವಿದ್ಯುತ್ ಸೌಲಭ್ಯ, ಆಪ್ಷನ್ ಸಿ ಎಲ್.ಪಿ.ಜಿ. ಸೌಲಭ್ಯ, ಆಪ್ಷನ್ ಡಿ ಶೌಚಾಲಯ ಸೌಲಭ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಶೌಚಾಲಯ ಸೌಲಭ್ಯ. ಪ್ರಶ್ನೆ 89.
ಈಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವವರ ಪ್ರಮಾಣ ಎಷ್ಟು? ಆಪ್ಷನ್ ಎ 15.1%, ಆಪ್ಷನ್ ಬಿ 16.2%, ಆಪ್ಷನ್ ಸಿ 17.3%, ಆಪ್ಷನ್ ಡಿ 18.4%. ಸರಿಯಾದ ಉತ್ತರ ಆಪ್ಷನ್ ಸಿ 17.3%. ಪ್ರಶ್ನೆ 90. ಈ ವಸ್ತುಗಳ ಉತ್ಪನ್ನಗಳ ಗುಣಮಟ್ಟ ನಿರ್ಧರಿಸಲು ಅಗ್ಮಾರ್ಕ್ ಚಿಹ್ನೆ ಕಡ್ಡಾಯಗೊಳಿಸಲಾಗಿದೆ. ಆಪ್ಷನ್ ಎ ವ್ಯೂಹ ಕೈಗಾರಿಕೋತ್ಪನ್ನಗಳು, ಆಪ್ಷನ್ ಬಿ ಸಣ್ಣ ಕೈಗಾರಿಕೋತ್ಪನ್ನಗಳು, ಆಪ್ಷನ್ ಸಿ ವ್ಯವಸಾಯೋತ್ಪನ್ನಗಳು, ಆಪ್ಷನ್ ಡಿ ಬೃಹತ್ ಕೈಗಾರಿಕೋತ್ಪನ್ನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯವಸಾಯೋತ್ಪನ್ನಗಳು. ಪ್ರಶ್ನೆ 92. ಮಾಂಚೆಸ್ಟರ್ ಇದು ಯಾವ ಕಾರಣಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ಆಪ್ಷನ್ ಎ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಆಪ್ಷನ್ ಬಿ ಜವಳಿ ಉದ್ಯಮ, ಆಪ್ಷನ್ ಸಿ ಸುಂದರವಾದ ಪಟ್ಟಣ, ಆಪ್ಷನ್ ಡಿ ಹಾಳೆ ತಯಾರಿಕಾ ಕಾರ್ಖಾನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜವಳಿ ಉದ್ಯಮ. ಪ್ರಶ್ನೆ 93. ಸಂವಿಧಾನ ಪರಿಹಾರ ಹಕ್ಕನ್ನು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ. ಆಪ್ಷನ್ ಎ 14, ಆಪ್ಷನ್ ಬಿ 17, ಆಪ್ಷನ್ ಸಿ 29, ಆಪ್ಷನ್ ಡಿ 32. ಸರಿಯಾದ ಉತ್ತರ ಆಪ್ಷನ್ ಡಿ 32. ಪ್ರಶ್ನೆ 94. ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ. ಆಪ್ಷನ್ ಎ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಆಪ್ಷನ್ ಬಿ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು, ಆಪ್ಷನ್ ಡಿ ಮೂಲಭೂತ ಹಕ್ಕುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು. ಪ್ರಶ್ನೆ 95. ಇವರು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಡಿ ಬೆನಗಲ್ ರಾಮರಾವ್. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ 98. ಈ ಮನೆತನ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಿಲ್ಲ. ಆಪ್ಷನ್ ಎ ಸಂಗಮವಂಶ, ಆಪ್ಷನ್ ಬಿ ಪಲ್ಲವ ವಂಶ, ಆಪ್ಷನ್ ಸಿ ಅರವೀಡು ವಂಶ, ಆಪ್ಷನ್ ಡಿ ಸಾಳುವ ವಂಶ. ಸರಿಯಾದ ಉತ್ತರ ಆಪ್ಷನ್ ಬಿ ಪಲ್ಲವ ವಂಶ ಆಳಲಿಲ್ಲ. ಪ್ರಶ್ನೆ 99. ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಈ ವಲಯಕ್ಕೆ ಸೇರಿಸಲಾಗಿದೆ. ಆಪ್ಷನ್ ಎ ಪ್ರಾಥಮಿಕ ವಲಯ, ಆಪ್ಷನ್ ಬಿ ತೃತೀಯ ವಲಯ, ಆಪ್ಷನ್ ಸಿ ದ್ವಿತೀಯ ವಲಯ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಥಮಿಕ ವಲಯಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ 100. ಇಂಗ್ಲೆಂಡ್ ದೇಶದ ಕರೆನ್ಸಿಯ ಹೆಸರೇನು? ಆಪ್ಷನ್ ಎ ಯೆನ್, ಆಪ್ಷನ್ ಬಿ ರೂಬೆಲ್, ಆಪ್ಷನ್ ಸಿ ಪೌಂಡ್, ಆಪ್ಷನ್ ಡಿ ಡಾಲರ್. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ದೇಶದ ಕರೆನ್ಸಿಯ ಹೆಸರು ಪೌಂಡ್.